ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಮೂಮೆಂಟ್ಸ್ ವಿತ್ ಶೋಭಾ ಚಾನಲ್ಗೆ. ನಾನು ಇವತ್ತು ನಿಮಗೆ ಒಂದು ಸ್ಪೆಷಲ್ ಆಗಿರೋ ಟೀ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಅದು ಯಾವ ಟೀಪ ಅಂದರೆ ಲೆಮನ್ ಟೀ. ಲೆಮನ್ ಟೀ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದು ನಿಮಗೆ ಎಲ್ಲಾದರೂ ಹೋಗಿ ಬಂದವಾಗ ಅಥವಾ ಮೂಡ್ ಆಫ್ ಆದವಾಗ ಈ ಥರ ಟೀಗಳನ್ನ ಮಾಡ್ಕೊಂಡು ಕುಡಿದ್ಬಿಟ್ರೆ ನಿಮ್ಮ ಮೂಡು ಸರಿ ಹೋಗುತ್ತೆ ಮತ್ತು ಮೈಂಡು ರಿಫ್ರೆಶ್ ಆಗುತ್ತೆ. ಅದಕ್ಕೆ ಈ ಥರ ಟೀನ ಆವಾಗ ಕುಡಿತಾ ಇರಬೇಕು. ಮಿಲ್ಕ್ ಟೀ ಅಂದರೆ ನಿಮಗೆಲ್ಲ ಗೊತ್ತು, ಅದು ಆರೋಗ್ಯಕ್ಕೆ ತುಂಬಾ ಕೆಟ್ಟದು. ಅದೆಲ್ಲ ನಮಗೆ ಗೊತ್ತು ಫ್ರೆಂಡ್ಸ್, ಆದರೂ ಕೂಡ ನಾವು ಅದೇ ಟೀ ಕುಡಿತೀವಿ. ಯಾಕೆ ಹೇಳಿ? ಅದು ಬಾಯಿಗೆ ತುಂಬ ರುಚಿಯಾಗಿರುತ್ತೆ. ಇದು ಗ್ರೀನ್ ಟೀ ಆಗಲಿ, ಲೆಮನ್ ಟೀ ಆಗಲಿ, ಕೆಲವೊಂದು ಹರ್ಬಲ್ಸ್ ಟೀಗಳಾಗಲಿ, ಅವೆಲ್ಲ ಬಾಯಿಗೆ ಅಷ್ಟು ರುಚಿ ಇರಲ್ಲ, ಆದರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೆ ಫ್ರೆಂಡ್ಸ್, ಇವತ್ತು ನಾನು ಈ ಟೀ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಆ ಟೀ ಕುಡಿದ್ರೂ ಕೂಡ ಮಧ್ಯದಲ್ಲಿ ಈ ಟೀನ ಟ್ರೈ ಮಾಡಿ, ನಿಮಗೆ ಅದರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆನಾ? ಬನ್ನಿ ಇವಾಗ ಯಾವುದಪ್ಪ ಅದು ಲೆಮನ್ ಟೀ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಲೆಮನ್ ಟೀಗೆ ಏನೇನು ಬೇಕು ನೋಡೋಣ. ನೋಡಿ, ಅದಕ್ಕೆ ಫಸ್ಟ್ ಬೇಕಾಗಿರೋದು ಲೆಮನ್, ಸ್ವಲ್ಪ ಜಿಂಜರ್, ಸ್ವಲ್ಪ ಟೀ ಪೌಡ್ರ್, ಸಕ್ಕರೆ, ಅರ್ಧ ಟೀ ಸ್ಪೂನ್ ಸಕ್ಕರೆ, ಆಮೇಲೆ ಅರ್ಧ ಕಪ್ ನೀರು. ನೀವು ಈ ಸಕ್ಕರೆ ಬದಲಾಗಿ ಹನಿ ಯೂಸ್ ಮಾಡ್ಕೋಬೋದು. ಹನಿನೂ ಬೇಡಪ್ಪ ಅಂದರೆ ಸ್ವಲ್ಪ ಬೆಲ್ಲನೂ ಯೂಸ್ ಮಾಡ್ಕೋಬೋದು. ಅದು ನಿಮ್ಮ ಇಷ್ಟ, ಯಾವುದಾದ್ರೂ ನೀವು ಅದರಲ್ಲಿ ಆಪ್ಷನಲ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಬನ್ನಿ, ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ನೋಡಿ, ಗ್ಯಾಸ್ ಆನ್ ಮಾಡಿಕೊಂಡು ಇದು ಹಾಫ್ ಕಪ್ ನೀರು ಇದಕ್ಕೆ ಬೆರೆಸ್ಕೊಳ್ಳೋಣ. ಇದು ಸ್ವಲ್ಪ ಬಾಯ್ಲ್ ಆಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಬಾಯ್ಲ್ ಆಗ್ತಾ ಇದೆ. ಈ ಬಾಯ್ಲ್ ಆಗ್ತಾ ಇರೋ ನೀರಿಗೆ ನಾವು ಸ್ವಲ್ಪ ಟೀ ಪುಡಿ ಹಾಕೋಣ. ಈ ಟೀ ಪುಡಿನ ಜಾಸ್ತಿ ಹೊತ್ತು ಬಾಯ್ಲ್ ಮಾಡಬಾರ್ದು ಫ್ರೆಂಡ್ಸ್. ಬಾಯ್ಲ್ ಮಾಡಿದರೆ ಅದು ಕಹಿ ಬಂದುಬಿಡುತ್ತೆ. 1-2 ನಿಮಿಷ ಬಾಯ್ಲ್ ಆದರೆ ಸಾಕು. ನೋಡಿ, ಇವಾಗ ಬಾಯ್ಲ್ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ಜಿಂಜರ್ ಹಾಕೊಂಡ್ಬಿಡೋಣ. ಅದಕ್ಕೆ ನೋಡಿ, ಜಿಂಜರ್ ಹಾಕಿ ಸ್ವಲ್ಪ ಕುದಿಸ್ಕೊಳ್ಳೋಣ. ಇವಾಗ ಇನ್ನೂ 1 ನಿಮಿಷ ಬಾಯ್ಲ್ ಆಗಲಿ. ನೋಡಿ, ಬಾಯ್ಲ್ ಆಗ್ತಾ ಇದೆ. ನೋಡಿ, ಈ ಥರ ಒಂದು 2-3 ನಿಮಿಷ ಅಷ್ಟೇ ಸಾಕು. ಇವಾಗ ಅದಕ್ಕೆ ಸ್ವಲ್ಪ ಸಕ್ಕರೆ, ಒಂದು ಹಾಫ್ ಟೀ ಸ್ಪೂನ್ ಸಕ್ಕರೆ, ಇದು ನಾನು ಒಬ್ಬರಿಗೆ ಎಷ್ಟು ಬೇಕು ಅಷ್ಟು ಮಾಡ್ತಾ ಇದ್ದೀನಿ. ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಸ್ವಲ್ಪ ಸಕ್ಕರೆ ಕರಗಿದ ಮೇಲೆ ಇದನ್ನು ಆಫ್ ಮಾಡ್ಕೊಂಡು, ಸಕ್ಕರೆ ಕರಗಿದೆ ನೋಡಿ. ಇದನ್ನು ಆಫ್ ಮಾಡ್ಕೊಂಬಿಡೋಣ. ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಡೋಣ. ನೋಡಿ, ಇವಾಗ ಟೀನ ಒಂದು ಕಪ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ ಇದು ಟೀ. ಇವಾಗ ಇದಕ್ಕೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣು ಬೆರೆಸ್ಕೊಳ್ಳೋಣ. ಈ ಥರ ನೋಡಿ ಫ್ರೆಂಡ್ಸ್, ಅದರಲ್ಲಿ ಬೀಜ ಏನಾದರೂ ಬಿದ್ದರೆ ಅದನ್ನು ತಗೊಂಬಿಡಿ. ಲೆಮನ್ ಟೀ ನೋಡಿ ರೆಡಿ ಆಯಿತು. ನೋಡಿದ್ರಾ ಹೇಗೆ ಲೆಮನ್ ಟೀ ಮಾಡೋದಂತ? ತುಂಬ ಈಸಿ, ಹೆಲ್ದಿಯಾಗಿರುತ್ತೆ ಇದು. ನೋಡಿ, ಬನ್ನಿ ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಟೀ
ನಾನು ಟೇಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇದನ್ನು. ನೋಡಿ, ಲೆಮನ್ ಟೀ ರೆಡಿ ಆಗಿದೆ ನೋಡಿ, ಸೂಪರ್ ಆಗಿದೆ ಲೆಮನ್ ಟೀ. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಹೇಗಿದೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ರೀಫ್ರೆಶಿಂಗ್ ಟೀನೇ ಅಂತ ಹೇಳ್ಬೇಕು ಇದಕ್ಕೆ. ಸೂಪರ್ ಅಂದರೆ ಸೂಪರ್ ಆಗಿದೆ ನೋಡಿ. ನನಗೆ ಮಾತಾಡೋಕ್ಕೂ ಮನಸ್ಸು ಬರ್ತಾಯಿಲ್ಲ, ಕುಡಿತಾನೆ ಇರೋಣ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ, ಓಕೆನಾ? ಅಲ್ಲಿವರೆಗೂ ಬಾಯ್. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ನಿಮಗೆ, ಓಕೆನಾ? ಬಾಯ್.